ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸದ್ಯಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಹಬ್ಬಕ್ಕೆ. ಅನ್ಕೋಬೇಡಿ ಏನೋ ಮದ್ವೆಗೆ ರೆಡಿ ಆದಂಗೆ ಹಬ್ಬಕ್ಕೆಲ್ಲ ರೆಡಿ ಆಗ್ತೀನಿ ಅಂತ. ಇದು ನನ್ನ ಮೊದಲನೇ ಹಬ್ಬ ನನ್ನ ಹಸ್ಬೆಂಡ್ ಮನೇಲಿ ಆ್ಯಂಡ್ ವೆರಿ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬನ ಲೈಕ್ ಸೆಲೆಬ್ರೇಟ್ ಮಾಡ್ತಿರೋದು ನಮ್ಮ ಮನೇಲಿ. ನನ್ನ ತವ್ರ ಮನೇಲಿ ಯೂಶ್ವಲಿ ಸೆಲೆಬ್ರೇಟ್ ಮಾಡಲ್ಲ ಈ ಹಬ್ಬನ. ಆದರೆ ನನ್ನ ಗಂಡನ ಮನೇಲಿ ಅವ್ರು ನಡ್ಕೊಂಡು ಬಂದು ಇದೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಲೈಕ್ ಮೈ ಫಸ್ಟ್ ಫೆಸ್ಟಿವಲ್ ಇನ್ ಮೈ ಯಜಮಾನ್ರು ಮನೆ. ಆ್ಯಂಡ್ ವರಮಹಾಲಕ್ಷ್ಮಿ ತುಂಬ ದೊಡ್ಡ ಹಬ್ಬ ಬೆಂಗಳೂರಲ್ಲಿ. ಆ್ಯಂಡ್ ಸೊ ನಂದು ಫಸ್ಟ್ ಟೈಮ್ ಅಲ್ಲ, ಯಾಕೆ ಸಖತ್ತಾಗಿ ಮಾಡಬಾರ್ದು ಅಂತ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಹೇರ್ ಆ್ಯಂಡ್ ಮೇಕಪ್ ಎಲ್ಲ ರೆಡಿ ಆಗಬೇಕಲ್ಲ, ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಇವತ್ತು ನೋಡಿ ಅಶ್ವತಿ ಅವ್ರು ಬಂದಿದ್ದಾರೆ ನನಗೆ ಟು ಡೂ ಮೈ ಸ್ಯಾರಿ ಡ್ರೇಪಿಂಗ್, ಮೇಕಪ್ ಆ್ಯಂಡ್ ಹೇರ್. ಆ್ಯಂಡ್ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ರೆಡಿ ಆಗೋವರೆಗೂ ನೀವು ಯಾಕೆ ಹೋಗಿ ಹಿಂದಿನ ದಿವಸ BTS ಎಲ್ಲ ನೋಡ್ಕೊಂಬರ್ಬಾರ್ದು, ನಾನು ಎಷ್ಟು ಕಷ್ಟಪಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಆಗಿದ್ದೀನಿ ಅನ್ನೋದೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತೆ ಸಿಗೋಣ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿತ್ತು. ಪೂಜೆಗೆ ಬೇಕಿರೋ ಅಷ್ಟು ಶಾಪಿಂಗ್ ಎಲ್ಲ ನಾನು ಗಾಂಧಿ ಬಜಾರು, ಹನುಮಂತ ನಗರಲ್ಲೇ ಮಾಡಿದೆ. ರಿಟರ್ನ್ ಗಿಫ್ಟ್ಸ್ ನ ಕೂಡ ಅಲ್ಲೆಲ್ಲೋ ತಗೊಂಡಿತ್ತು. ಇದೇ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ರಿಟರ್ನ್ ಗಿಫ್ಟ್. ಒಂದು 25 ರಿಟರ್ನ್ ಗಿಫ್ಟ್ ತಂದಿದ್ದೆ. ಒಂದು ಪೀಸ್ಗೆ 140 ರೂಪಾಯಿ ಆಯ್ತು. ನಾನು ಫಸ್ಟ್ ಟೈಮ್ ಹಬ್ಬ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಸ್ವಲ್ಪ ಓವರ್ ಬೋರ್ಡ್ ಆಗೇನೋ ಹೋದೆ. ಬಟ್ ದಟ್ಸ್ ಓಕೆ, ಖುಷಿ ಆಯಿತು. ನನಗಿದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು. ಸೊ ಐ ಸ್ಟಾರ್ಟೆಡ್ ಪ್ಯಾಕಿಂಗ್ ಆಲ್ ದ ತಾಂಬೂಲ ಕವರ್ಸ್. ಡೆಕೋರ್ದು ಒಂದು ರೆಫರೆನ್ಸ್ ಇಮೇಜ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೆ. ಅದನ್ನ ಸುಮುಖ ಈವೆಂಟ್ಸ್ ಅವ್ರ ಹತ್ರ ಮಾಡಿಸ್ದೆ. ಸೊ ಹಬ್ಬದ ತಯಾರಿ ಜೋರಾಗಿ ನಡೆದು ಡೆಕೋರ್ ಎಲ್ಲ ಮುಗ್ದಿದೆ. ಆ್ಯಂಡ್ ಈ ಬ್ಯೂಟಿಫುಲ್ ಡೆಕೋರ್ನ ಮಾಡಿಕೊಟ್ಟವರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಅಂತ. ನಮ್ಮದು ಸುಮುಖ ಇವೆಂಟ್ ಡೆಕೋರ್ಸ್ ಅಂತ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮೇಘನ್ ಅವ್ರ ಮನೆಯಲ್ಲಿ ಲಕ್ಷ್ಮಿ ಹಬ್ಬಕ್ಕೆ ಈ ಡೆಕೋರೇಷನ್ ಸೆಟಪ್ ಮಾಡಿದ್ದೀವಿ. ಹೋಪ್ ಶಿ ಲೈಕ್ ಇಟ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ. ವೆರಿ ಮಚ್ ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಈವೆಂಟ್ಸ್ಗೂ ನಾವು ಡೆಕೋರೇಷನ್ ಮಾಡ್ಕೊಡ್ತೀವಿ. ಹಬ್ಬಗಳಿಗೆ ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ಗೆ, ಸೀಮಂತ, ಹೊಸ್ಕೆ ಅಥವಾ ಮದುವೆ ಸಮಾರಂಭ ಯಾವುದಾದ್ರೂ ನಾವು ಡೆಕೋರೇಷನ್ ಮಾಡ್ಕೊಡ್ತೀವಿ. ಮ್ಯಾಮ್ ಕಾಂಟ್ಯಾಕ್ಟ್ ಶೇರ್ ಮಾಡ್ತಾರೆ. ಪೇಜಲ್ಲಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ಹ್ಯಾಪಿ ಟು ಅಸಿಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಸಮಯ 1 ಗಂಟೆ ಆ್ಯಂಡ್ ನಮ್ಮ ಪ್ರಿಪ್ರೇಷನ್ನು ಮುಗಿತಾ ಇಲ್ಲ. ಹಾಂ ಅಲ್ಲ, ಇಟ್ಕೊಂಡಿರೋಣ ನೋಡೋಣ. ಅಕ್ಕ ಏನು ಸಮಾಚಾರ ಅಕ್ಕ? 1 ಗಂಟೆ ಸಮಾಚಾರ ಇಲ್ಲ, ನಿದ್ದೆ. ಹಾಂ, ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಹಾಕ್ತೀವಿ. ಇದು ನೋಡಿ, ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತಿಲ್ಲ. ದಿಸ್ ಈಸ್ ದ ಡೆಕೋರೇಷನ್. ಹಿಂಗಾಗಿದೆ. ದೇವ್ರಿಗೆ ಇನ್ನೂ ಸೀರೆ ಉಡಿಸ್ಬೇಕು. 3 ಗಂಟೆ ಆಗುತ್ತಾ 8 ಗಂಟೆ ಆಗುತ್ತಾ ನೋಡ್ಬೇಕು. ಎಲ್ಲ ಒಂದೊಂದು ತಟ್ಟೆಲಿ ಒಂದೊಂದು ಇಟ್ಕೊಂಡು ಬರ್ತಾ ಇದ್ದೀವಿ. ಅಮ್ಮ ಅಮ್ಮ ಹೆಂಗನ್ಸ್ತದೆ ಇಲ್ಲಿ ನೋಡಿ. ಚೆನ್ನಾಗಿ ಅನ್ನಿಸ್ತಿದೆ. ಇರ್ತಿ ಕಡೆ ತಿರ್ಕೊಂಡು ಹೇಳಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೆಂಗನ್ಸ್ತದೆ ಹಬ್ಬ ಮಾಡ್ತಿರೋದು? ಖುಷಿ ಆಗ್ತಾ ಇದೆಯಪ್ಪ. ಅಷ್ಟೇ ಅಷ್ಟೇ, ಮಾತಿಲ್ಲ. ಮಾತೇ ಇಲ್ಲ. ಅಕ್ಕ ಹೆಂಗನ್ಸ್ತದೆ? ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿರೋದ್ರಿಂದ ಯು ಆರ್ ಇನ್ವಾಲ್ವ್ಡ್ ಅಲ್ಲ, ಅದನ್ನ ಖುಷಿ ಆಗ್ತದೆ. ಹ್ಯಾಪಿನೆಸ್ ಇಸ್ ಡಬಲ್ಡ್. ಎಸ್. ಇಷ್ಟು ಬೇಗ BTS ನೋಡ್ಕೊಂಡು ಬಂದ್ಬಿಟ್ರಾ? ಇರಿ, ನಾನಿನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಬರೀ ಮೇಕಪ್ ಮಾತ್ರ ಆಗಿದೆ. ಇನ್ನು ಹೇರ್ ಸ್ಟೈಲ್ ಇದೆ, ಸ್ಯಾರಿ ಡ್ರೇಪಿಂಗ್ ಇದೆ. ಅಷ್ಟೊತ್ತಿಗೆ ಇವತ್ತು ಬೆಳಗಿಂದ ಏನಾಯ್ತು ಅಂತ ಒಂದು ಸ್ವಲ್ಪ ಸಮಾಚಾರ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ರೆಡಿ ಆಗಿಬಿಡ್ತೀನಿ. ಓಕೆ, ನೋಡ್ಕೊಂಬನ್ನಿ. ಓಕೆ, ಸೊ ಇಡೀ ನೈಟ್ ಆಲ್ರೆಡಿ ಎದ್ದಿದ್ದು ಆಲ್ರೆಡಿ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಇವಾಗ ಟೈಮ್ ಆಗಿದೆ 8 ಗಂಟೆ. ಆಲ್ಮೋಸ್ಟ್ ದೀಪ ಎಲ್ಲ ಚಾಗಿ ಪೂಜೆ ಆಗಿದೆ. ಬಟ್ ಇವಾಗ ಪುರೋಹಿತರು ಅವರು ಬಂದುಬಿಟ್ಟು ಪೂಜೆ ಮಾಡಿಸ್ತಾರೆ. ಆ್ಯಂಡ್ ನಾನು ರೆಡಿ ಆಗಿದ್ದೀನಿ ನೋಡಿ, ವಿತ್ ದಿಸ್ ಯೆಲ್ಲೋ ಸಾರಿ. ಇದು ನಮ್ಮ ಅತ್ತೆ ನನಗೆ ಗಿಫ್ಟ್ ಕೊಟ್ಟಿದ್ದು ಯುಗಾದಿ ಹಬ್ಬಕ್ಕೆ. ನಾನು ವರಮಹಾಲಕ್ಷ್ಮಿ ಹಾಕೋತಾ ಇದ್ದೀನಿ. ಸಂಜೆ ಇನ್ನೊಂದು ಸ್ಪೆಷಲ್ ಸಾರಿ ಹಾಕೋತೀನಿ.
ನಮ್ಮ ಅತ್ತೆ ಪಾಪ ಮರ್ತೋಗ್ಬಿಟ್ಟಿದ್ದಾರೆ ನನಗೆ ಈ ಸೀರೆ ಕೊಟ್ಟಿರೋದು. ದಿಸ್ ಈಸ್ ಫ್ರಮ್ ಸ್ತ್ರೀ ಸಿರಿ ಆ್ಯಂಡ್ ನಿಮಗೆ ಬೇಕಾದರೆ ನಾನು ಪೇಜ್ನ ಲಿಂಕ್ ಮಾಡಿರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೈ ಬ್ಲೌಸ್ ಇಸ್ ಡನ್ ಬೈ ಬಿಂದು ಅಟೈರ್ ಡಿಸೈನರ್ ಸ್ಟುಡಿಯೋ. ನಾನು ಒಳ್ಳೆ ಹೂ ಮಾರೋಳ್ ಥರ ನಿಂತಿದ್ದೀನಿ. ಓಕೆ, ಸೊ ಇಡೀ ನೈಟ್ ನಿದ್ದೆ ಇಲ್ಲ. ಆ್ಯಂಡ್ ಆಲ್ರೆಡಿ ಅಫ್ಕೋರ್ಸ್ ಎಲ್ಲ ನೋಡಿರ್ತೀರ, ಅರೇಂಜ್ಮೆಂಟ್ಸ್ ಎಲ್ಲ ಜೋರಾಗಿದೆ, ಡೆಕೋರ್ ತುಂಬ ಚೆನ್ನಾಗಿ ಬಂದಿದೆ. ಕ್ಯೂಟ್ ತುಳಸಿ ಕಟ್ಟೆ ಇದು ಆ್ಯಕ್ಚುಲಿ ನಿನ್ನೆ ನಾವು ಹಬ್ಬದ ಟೈಮಲ್ಲಿ ಹೋಗಿ ತಂದಿದ್ದು. ಇಲ್ಲಿ ನೋಡಿ ನಮ್ಮ ಕ್ಯೂಟ್ ರಂಗೋಲಿ. ಸೊ ಎಸ್, ಆ್ಯಂಡ್ ಇಲ್ಲಿ ಒಂದು ಪಿಕಾಕ್ ಹಾಗೆ ಕ್ಯೂಟ್ ಇಲ್ಲ. ಇದು ನಮ್ಮ ಮೇನ್ ಡೋರ್ದು. ಇದಾಗಿದೆ ಬೆಳಗಿನ ಸಂಭ್ರಮ. ಪೂಜೆ ಒಂದು ಶುರು ಆಗಬೇಕು. ನಮ್ಮ ಮತ್ತೆ ರೆಡಿ ಆಗ್ತಾಯಿದ್ದಾರೆ. ಅಲ್ಲಿನ ಮತ್ತೆ ಏನು ಸಮಸ್ಯೆ ಅಲ್ಲ ಹೇಳ್ಬೇಕಪ್ಪ ಎಲ್ಲ. ಆಯ್ತಾ ಪೂಜೆ? ಸ್ವಲ್ಪ ಪೂಜೆ ಮಾಡಿದ್ವಿ. ಇಷ್ಟು ಗ್ರ್ಯಾಂಡ್ ಮಾಡಿದ್ದೀರಾ, ಸಿಂಪಲ್ ಅಂತೀರಾ? ಎಲ್ಲ ನಮ್ಮ ಸೊಸೆ ಮಾಡಿರೋದಪ್ಪ. ನಾನೇನು ಹೇಳ್ಸಿಲ್ಲ ಗೈಸ್, ಅವರೇ ಮನಸ್ಸಾರೆ ಹೇಳ್ತಾ ಇದ್ದಾರೆ. ಈ ಸಲ ಮೊದಲನೇ ವರ್ಷ ಅವಳೇ ಎಲ್ಲ ಆಸಕ್ತಿ ತಗೊಂಡು ನಾನು ಮಾಡ್ತೀನಿ ಅಂತ ಮುಂದೆ ನಿಂತು ಎಲ್ಲ ಅವಳೇ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಾನು ವಿಡಿಯೋಗೋಸ್ಕರ ಹೇಳ್ತಿಲ್ಲ, ಸುಮ್ಮನೆ ಎಲ್ಲ ಹೇಳ್ತಿಲ್ಲ. ನಾವು ರಿಯಲ್ ಸ್ಕ್ರಿಪ್ಟೆಡ್ ಅಲ್ಲ, ಮೇಘ್ನ ಆಕ್ಟಿಂಗ್ ಮಾತ್ರ ಸ್ಕ್ರಿಪ್ಟೆಡ್. ನಾನು ಇರೋದೇ ಹಿಂಗೆ ಬಬ್ಲಿ. ಸೊ ಈ ಮನೇಲಿ ಇದು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ. ಸೊ ವಿ ವಾಂಟೆಡ್ ಟು ಲೈಕ್ ಹ್ಯಾವ್ ಅ ಬಿಗ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಆ್ಯಂಡ್ ನಂದು ಇದು ಫಸ್ಟ್ ಟೈಮ್ ಅಲ್ಲ, ಸೊ ನಮ್ಮ ಅತ್ತೆ ಮನೇಲಿ ಮಾಡ್ತಿರೋ ಮೊದಲನೇ ಹಬ್ಬ. ಸೊ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಜೋಶಲ್ಲಿ ಮಾಡಿದ್ದೀವಿ. ಆ್ಯಂಡ್ ಎಲ್ರಿಗೂ ತುಂಬ ಖುಷಿಯಾಗಿದೆ, ನನಗೂ ತುಂಬಾ ಖುಷಿ ಆಗ್ತಿದೆ. ಜಸ್ಟ್ ಲುಕ್ ಎಟ್ ಇಟ್, ಚಂದ ಮಾಡಿದ್ದೀವಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸ್ಯಾರಿ ಕೂಡ ಡ್ರೇಪ್ ಮಾಡೋಕ್ಕೆ ಒಬ್ರು ಬಂದಿದ್ದು. ಸೊ ನನಗೆ ಬರಲ್ಲ ಅಂತ ಪಾಪ ಐ ಹ್ಯಾಡ್ ಟು ಟೇಕ್ ಹೆಲ್ಪ್. ಇದಾಗಿದೆ ನಮ್ಮ ಮನೆಯ ಪುಟ್ ವರಮಹಾಲಕ್ಷ್ಮಿ. ಅದು ದೇವ್ರ ಮನೆ ಹಾಗೆ ಡೆಕೋರ್ ಮಾಡಿದ್ದೀವಿ. ಸೊ ಇನ್ನೇನು ಮೇನ್ ಪೂಜೆ ಶುರು ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ನೋಡಿ ಸ್ನಾನ ಮಾಡಿದೆ ಹಿಂಗೆ ಬಿಂದಾಸ್ ಮ್ಯಾನ್. ಇಡೀ ನೈಟ್ ಚೆನ್ನಾಗಿ ನಿದ್ದೆ ಹೊಡೆದು ಎಕ್ಸ್ಕ್ಯೂಸ್ ಮೀ ಚೆನ್ನಾಗಿ ನಿದ್ದೆ ಮಾಡಿ ನಾನು ಒಂದು 10-20 ನಿಮಿಷ ಮಲಗಿರ್ಬೋದು ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ. ಆ್ಯಂಡ್ ಇವರು ಇವಾಗ 6:30 ಎದ್ದು ಸುಮ್ಮನೆ ಓಡಾಡ್ತಿದ್ದಾರೆ. ಅದು ಯಾವುದೋ ಫ್ಯಾನ್ ಬಿದ್ದೋಗಿದೆಯಂತೆ, ಫ್ಯಾನ್ ರಿಮೋಟು, ಅದನ್ನ ಹುಡ್ಕೊಂಡು ಕೂತಿದ್ದಾರೆ. ಸ್ನಾನ ಮಾಡಿಲ್ಲ ಇನ್ನು. ಏನ್ ನಾಟ್ ಒನ್ ಹೆಲ್ಪ್ ಹಿ ಹಸ್ ಡನ್ ನನಗೆ ಅಂತ ಎಂತ ಇಲ್ಲ. ನಾನೇ ಹತ್ತಿಲ್ಲ, ಹತ್ಬಿಟ್ಟು ಹೋಗಿ ಎಂತ ಇಲ್ಲ. ಸಂಜೆ ಎಲ್ರೂ ಮನೆಗೆ ನಾವು ಕುಂಕುಮಕ್ಕೆ ಮತ್ತು ಊಟಕ್ಕೆ ಕರ್ತಿದ್ದೀವಿ. ಆ್ಯಂಡ್ ನಮ್ಮ ಮನೆಯವರೆಲ್ಲ ಬರೋದಿದೆ. ಆ್ಯಂಡ್ ರಿಲೇಟಿವ್ಸು, ನಮ್ಮ ಅತ್ತೆ ಮನೆ ಕಡೆ ರಿಲೇಟಿವ್ಸು ಆ್ಯಂಡ್ ಆಲ್ ಆರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬರೋದಿದೆ. ಸಂಜೆ ಬರ್ತಾರೆ ಎಲ್ಲರೂ. ಸದ್ಯಕ್ಕೆ ಇವಾಗ ನಾವು ಮನೆಯವರೇ ಪೂಜೆ ಮಾಡಿಕೊಂಡು ಸಂಜೆ ಇನ್ನೊಂದು ಲುಕ್ಕಲ್ಲಿ ರೆಡಿ ಆಗ್ತೀನಿ. ನಿಮಗೆ ಅವಾಗ ಸಿಗ್ತೀನಿ. ಹಾಗೆ ಕುಲದೇವತಾಭ್ಯೋ ನಮೋ ನಮಃ. ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ. ಶ್ರೀ ವರಮಹಾಲಕ್ಷ್ಮೀ ದೇವತಾಃ ನಿತ್ಯಾರಾಧನೆ ವಿನಿಯೋಗಾಃ ಪ್ರಾಣಪ್ರತಿಷ್ಠಾಪನಮೋ ಮಂತ್ರಸ್ಯ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಾದ ಆಪೋ ಜನಯಾಧಾಜನಾಃ. ಸ್ವಾದ್ವೇನ್ ತ್ವಾ ಅಸ್ವಾದುನಾ ದೇವ್ರಾನ್ ದೇವ್ರೇಣಾಮೃತಾಮೃತೇಣ ಮಧುಮತೇರ್ಮಧುಮತಸ್ಯಾಮಸಖ್ಯ ಸೋಮೇನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವರಮಹಾಲಕ್ಷ್ಮೀ ದೇವತಾರಾಧನೆ ಯೋಗ ಅಷ್ಟೋತ್ತರ ಶತನಾಮಾವಳಿ ಪೂಜಾಂಚ ಕರಿಷ್ಯೆ. ಓಂ ವರಲಕ್ಷ್ಮೀ ನಮಃ, ಪದ್ಮನಿಲಯಾಯಿ ನಮಃ, ಲೋಕಮಾತ್ರೆ ನಮಃ, ಪದ್ಮವಾಸಿನ್ಯೈ ನಮಃ, ಹರಿಪ್ರಿಯಾಯಿ ನಮಃ, ಮಹಾಲಕ್ಷ್ಮೀ ನಮಃ, ಕ್ಷೀರಾಬ್ಧನಿಯಾಯಿ ನಮಃ, ರಮಾಯಿ ನಮಃ, ಇಂದಿರಾಯಿ ನಮಃ, ಲೋಕರಕ್ಷಿಣ್ಯೈ ನಮಃ. ಓಂ ಭಕ್ತಾನುಗ್ರಹಕಾರಿಣ್ಯೈ ನಮಃ. ಓಂ ಅಗ್ನಿರ್ಜಾಲಗಂಧಾವಾಯಮತೆ ಅಂಧಾನವಾದೀಂ ಸ್ವರ್ಗಾ ಅಗ್ರಸ್ವರ್ಗಾಯೋಪಹೃತಾಮಿ ಭಾಸ್ವಾದೀಂ
ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ಕೊಡ್ರಿ. ಏನೇ ಮಂತ್ರಲೋಪ ತಂತ್ರಲೋಪ ಶ್ರದ್ಧಾಲೋಪ ಏನೇ ಇದ್ರು ಅದರಿಂದ ಪರಿಹಾರ ಇದೆ ಅಂತ ಪ್ರಾರ್ಥನೆ. ಸಕಲ ಅಪರಾಧಂ ಕ್ಷಮಸ್ವ ರಕ್ಷ ರಕ್ಷ. ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ. ದೇವಸ್ಯ ಪ್ರಾದವಿದಪ್ರಾದ ವೇಷ್ಣೋ ಅರ್ಬಾಹುಭ್ಯಾಂ ಅಂಬೋಷ್ಣೋ ಹಸ್ತಾಭ್ಯಾಂ. ಈಗ ಮನೆ ಯಜಮಾನರು ನಮಸ್ಕಾರ ಹೌದಾ? ಇವಾಗ ಮಾಡಿಸ್ತೀನಿ. ಎಷ್ಟು ಆಸೆ. ನನಗಿದ್ರ ಒಂಥರ ಸಂತೋಷ. ಶತಮಾನಂ ಭೂಯಾಯ ಆಯುಷ್ಯವೇಂದ್ರಿಯ ಪ್ರತಿಷ್ಠಿತ. ಇದು ನನ್ನ ಕಂಪ್ಲೀಟ್ ಲುಕ್ ಫಾರ್ ಈವ್ನಿಂಗ್. ಇದು ಮೈಸೂರು ಕ್ರೇಪ್ ಸಿಲ್ಕು ನಾನು ಚೂಸ್ ಮಾಡ್ಕೊಂಡಿದ್ದು. ಫೈನಲ್ ಲುಕ್ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ರೆಡಿ ಬ್ರದರ್, ರೆಡಿ ರೆಡಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಬಾಬಾ ಬಂದರೋ ಬಾಬಾ ಬಂದರೋ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ರೆಡಿ ಸಾಂಗ್. ಆ ಶಂಕರಾಭರಣಮ್ಮ ಮೈಕಲ್ ಜಾಕ್ಸನ್ ಇಬ್ರು ಸೇರಿಸಿ ಇವಾಗ ಸಾಂಗ್. ನಾಟು 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 ಕಾಲ್ ಕಾಲ್ ಮಾಡಿಸ್ತೇವೆ. ನಾಟು 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 ನಾಟು. ರೆಸ್ಟ್ ರೆಸ್ಟ್ ಮಾಡ್ಬೇಕು. ಡ್ಯಾನ್ಸರ್ ಸುಸ್ತಾಗಿದೆ. ಅತ್ತೆಗೆ ಥ್ಯಾಂಕ್ಸ್ ಹೇಳು ಡ್ರೆಸ್ಸಿಗೆ. ಥ್ಯಾಂಕ್ ಯು ಅತ್ತೆ. ಡ್ರೆಸ್ ಸೂಪರ್, ವೆರಿ ಕ್ಯೂಟ್. ಇಲ್ಲ ಥ್ಯಾಂಕ್ ಯು ಅಂತ. ಅಯ್ಯೋ ಅಮ್ಮ, ಥ್ಯಾಂಕ್ ಯು ಬೇಬಿ. ಅಲ್ಲಿ ಹೋಗ ಥ್ಯಾಂಕ್ ಯು ಹೇಳ್ಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಮ್ಮ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಹೇಳಮ್ಮ. ಕೊಡಿ ಅನ್ನು ಪ್ಲೀಸ್ ಅನ್ನು ಪ್ಲೀಸ್ ಪ್ಲೀಸ್ ಅನ್ನು ಚಿಕ್ಕು ಪ್ಲೀಸ್ ಅನ್ನು ಪ್ಲೀಸ್ ಕೊಡ್ತಲ್ಲ ಪ್ಲೀಸ್ ಕೊಡಿ ಪ್ಲೀಸ್ ಪ್ಲೀಸ್ ಕೊಡಿ ಪ್ಲೀಸ್ ನೀನು ಅದೇ ಹಿಂಗೆ ಪ್ಲೀಸ್. ಬಾಯ್ ಮಾಡಮ್ಮ ಎಲ್ರಿಗೂ. ಬಾಯ್ ಬಾಯ್ ಮೈ ಫ್ಯಾನ್ಸ್ ಅನ್ನು. ಸೊ ವರಮಹಾಲಕ್ಷ್ಮಿ ಹಬ್ಬ ಮುಗ್ದಿದೆ. ಎಲ್ರು ಮನೆಗೆ ಹೊರಟಿದ್ದಾರೆ. ಆಲ್ ದ ಗೆಸ್ಟ್ ಕುಕ್ಮ ತಗೊಂಡು ನಮ್ಮ ಅತ್ತೆ ಅವರ ನಿನ್ ಕೈ ನಮ್ಮ ಭಾವನ ಸ್ಥಿತಿ, ನಮ್ಮ ಅತ್ತೆಯ ಸ್ಥಿತಿ, ನನ್ನ ಸಿಸ್ಟರ್ ಸ್ಥಿತಿ. ಅಕ್ಕ ತೋರ್ಸು ಅಕ್ಕನ. ಅಪ್ಪ ಅಲ್ಲಿ ಬಚ್ಚಿಡ್ಕೊಂಡಿದ್ದಾರೆ. ಜಯು 1x ಅಲ್ಲಿ ಅಪ್ಪ ಬಚ್ಚಿಡ್ಕೊಂಡಿದ್ದಾರೆ. ಕಾಣಿಸ್ತಾ ಇದಾರ ನಿಮ್ಗೆ? ಅಲ್ಲಿ ಕಣ್ಣು ಮಾತ್ರ ಕಾಣಿಸ್ತಿದೆ. ಓಕೆ, ಸೊ ನಮ್ಮ ಹಬ್ಬ ಮುಗ್ದಿದೆ. ಜಯಂತ್ ಅವ್ರು ಹಿಂಗಿದ್ದಾರೆ ನೋಡಿ. ಎಲ್ಲರ ಸ್ಥಿತಿ ಸದ್ಯಕ್ಕೆ ಸಾಕಾಗಿದೆ. ಪ್ರೋಟೀನ್ ಶೇಕ್ ಕುಡಿದು ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಹುಡುಗ. ಸೊ ಹಬ್ಬವನ್ನು ಮುಗಿಸಿ ಸಕ್ಸಸ್ಫುಲಿ ಹೆಂಗನ್ಸ್ತಕ್ಕ ಹಬ್ಬ ಈ ವರ್ಷದ್ದು? ಸೂಪರ್ ಆಗಿತ್ತು. ಟೈರ್ಸಮ್ ಅಷ್ಟೇ. ಟೈರ್ಸಮ್ ಬಟ್ ತುಂಬಾ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ಆಲ್ ದಿ ಅರೇಂಜ್ಮೆಂಟ್ಸ್. ನಾನು ಡೆಕೋರೇಷನ್. ಅಮ್ಮ ಹೆಂಗನ್ಸುತ್ತೆ ಈ ವರ್ಷದ ಹಬ್ಬ? ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಗ್ರ್ಯಾಂಡ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಸಾಮ್. ಸೊ ಹಬ್ಬವನ್ನು ಮುಗಿಸಿದ್ದೇವೆ. ಹೆಂಗನ್ಸ್ತು ಬಾಬಾ ಹಬ್ಬ? ಚೆನ್ನಾಗಿತ್ತು, ಸೂಪರ್. ಒಳ್ಳೆ ಏನಂತಾರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ. ಇಟ್ಸ್ ವೆರಿ ನೈಸ್. ಊಟ ಮಾಡಿಲ್ಲ, ಊಟ ಮಾಡಿದ್ಮೇಲೆ ಟೈಮ್ ನೋಡಿ 11:30 ಗೆಸ್ಟ್ ಎಲ್ಲ ಹೋಗಕ್ ಟೈಮ್ ಆಯ್ತು. ಸೊ ನಾವಿನ್ನು ಯಾರು ಊಟ ಮಾಡಿಲ್ಲ. ಹೆಂಗನ್ಸ್ತು ಈ ವರ್ಷದ ಹಬ್ಬ? ತುಂಬಾ ಖುಷಿ ಆಯ್ತು, ಚೆನ್ನಾಗಿ ನಡೀತಾ ಎಲ್ಲ. ಸ್ವಲ್ಪ ಸುಸ್ತಾಗ್ಬಿಟ್ಟಿದೆಯಲ್ಲ, ಸೊ ಲೇಟ್ ಆಯ್ತು.
ಬಟ್ ಚೆನ್ನಾಯ್ತು, ಎಲ್ಲ ಚೆನ್ನಾಗಿ ಆರಾಮಾಗಾಯ್ತು ಅಂತ. ಓಕೆ 0.5 1x whatever 1x I think is better. ಸೊ ಚಿಕ್ಕು ಹೆಂಗ ಅನಿಸ್ತಮ್ಮ ಹಬ್ಬ? ಸೂಪರ್ ಆಗಿತ್ತಂತೆ. ಸೊ ಹಬ್ಬ ನಮ್ಗೆಲ್ರಿಗೂ ಖುಷಿ ಕೊಟ್ಟಿದೆ, ಬಟ್ ನಾವೆಲ್ಲರೂ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀವಿ. ವಿ ನೀಡ್ ಸಮ್ ರೆಸ್ಟ್, ಯಾಕಂದರೆ ನಿದ್ದೆ ಇಲ್ಲ ಆ್ಯಂಡ್ ಕಾಲೆಲ್ಲ ಜಿಮು ಅಂತ ಇದೆ, ನಡೆದಿಟ್ಟು ಫುಲ್ಲು ನೋಡ್ತಾ ಇದೆ. ಸದ್ಯಕ್ಕೆ ಊಟ ಮಾಡಿ ಮಲ್ಕೋತೀವಿ, ನಾಳೆ ಸ್ವಲ್ಪ ರೆಸ್ಟ್ ತಗೋತೀವಿ. ಸೊ ಇದಾಗಿತ್ತು ನಮ್ಮ ಹಬ್ಬ. ನಿಮ್ಮೆಲ್ಲರೂ ಹಬ್ಬ ಕೂಡ ಸಖತ್ತಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತು ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್ ಮಾಡು, ಟಾಟಾ ಟಾಟಾ ಅನ್ನು ಜಾನ. सत्य भाव में कोपवे